ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಇದು 4ನೇ ದಿನದ ಉತ್ಖನನ. ಜನ ಬಹಳ ಕುತೂಹಲದಿಂದ ನೋಡ್ತಿದ್ದಾರೆ, ಭಯ ಭೀತಿಯಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಏನಾದರೂ ಸಿಕ್ಬಿಟ್ರೆ ಊರನ್ನೇ ಸ್ಥಳಾಂತರಿಸ್ಬೇಕಲ್ಲ, ಆ ಒಂದು ಚಿಂತೆ ಕಾಡ್ತಾ ಇದೆ. ಆದರೆ ಕೆಲವರು ಇದೇ ಒಂದು ಸಂದರ್ಭ ಅಂತೇಳಿ ಅಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲೊಬ್ಬರು ಸ್ವಾಮೀಜಿ ಬಂದು ಹೈ ಡ್ರಾಮಾ ನಡೆಸಿದರು. ನಾನೊಬ್ಬ ಪವಾಡ ಪುರುಷ ಅಂತ ಹೇಳ್ಕೊಂಡು ಬಂದರು. ನಾನು ನಿಂತಿರುವಂಥ ಜಾಗದಲ್ಲಿ ಚಾಮುಂಡಿ ಮೂರ್ತಿ ಇದೆ, 1000 kg ಚಾಮುಂಡಿ ಮೂರ್ತಿ, ಬಂಗಾರ ವಜ್ರ ಖಚಿತವಾದಂಥ ಮೂರ್ತಿ. ಅದು 10 ಅಡಿ ತೆಗಿರಿ ಸಿಗುತ್ತೆ ಅಂತ ಶುರು ಮಾಡಿದ್ರು ಸ್ವಾಮೀಜಿ. ಇನ್ನು ಅವರೇ ಹೇಳೋ ಪ್ರಕಾರ ನಾನು ರಾಣಿ ಚೆನ್ನಮ್ಮನ ವಂಶಸ್ಥ ಅನ್ನೋದು ಸ್ವಾಮೀಜಿಯವರ ಮಾತು. SC ಹಿರೇಮಠ ಅಂತ ಇವರ ಹೆಸರು. ನೋಡಿ ಇಲ್ಲಿ ತಗೊಂಡು ಸ್ವಾಮೀಜಿ ಆಡ್ತಿರೋ ಆಟ. ಕೈನಲ್ಲೇನೋ ಇಟ್ಕೊಂಡಿದ್ದಾರೆ ಒಂದು ಕಲ್ಲಿನ ರೀತಿನಲ್ಲಿ. ಅದೇನು ಕಲ್ಲೋ ಅಥವಾ ಯಾವುದಾದ್ರೂ ಒಂದು ಕಾಯಿ ಇರಬೇಕು ಬಹುಶಃ. 10 ಅಡಿ ಆಳ ತೆಗಿರಿ, ಇಲ್ಲಿ ಮೂರ್ತಿ ಸಿಗುತ್ತೆ ಅಂತಾರೆ ಸ್ವಾಮೀಜಿ. ಬನ್ನಿ, ನಮ್ಮ ಪ್ರತಿನಿಧಿ ಸಂಜೀವ್ ಅವ್ರ ಜೊತೆ ಮಾತಾಡಿದ್ದಾರೆ. ಸ್ವಾಮೀಜಿ ಏನು ಹೇಳ್ತಾರೆ ನೋಡೋಣ. ಬಂದು ಏನೇನೋ ಗಜಲಿಂಬೆ ಹಿಡಿದ್ರಿ, ಏನೇನೋ ಮಾಡಿದ್ರಿ, ಅದೇನೋ ಯಾವ ಪವಾಡ ಏನು ಏನೇನಿದೆ ಇಲ್ಲಿ? ಗಜಲಿಂಬಿ ಅದು ಗಜಲಿಂಬಿ ಪತ್ರಿಕಾ ಏನಪ್ಪ, ಪವಿತ್ರವಾದಂಥ ಪತ್ರಿಕಾಯೇ. ಅದ್ರೊಳಗೆ ಯಾವ ಶಕ್ತಿ ಇದ್ರು ಯಾರಿಗೆ ಐತಲ್ಲ ಏನು ಮಾಡೋದಿಲ್ಲ. ಅದು ಏನಪ್ಪ, ಇವತ್ತು ಹಣ್ಣು ಎಲ್ಲದು ಒಳ್ಳೆ ಕೆಲಸ ಏನಪ್ಪ, ನಮ್ಮಂತೇಳಿ ಐತಲ್ಲ ಯಾವುದೋ ಲೆಕ್ಕದೊಳಗೆ ಯಾವ ಕೆಲಸನೂ ಮಾಡೋಂಗಿಲ್ಲ. ಕೆಟ್ಟ ಕೆಲಸಕ್ಕೆ ನಾನು ಅಂತೇಳಿ ಆದ್ರೆ ಕೈ ಕೊಡೋದಿಲ್ಲ. ಈಗ ಇಲ್ಲಿ ಬಂದ್ರಿ, ಗಜಲಿಂಬೆ ಹಿಡ್ಕೊಂಡು ಏನೇನೋ ಮಾಡಿದ್ರಿ, ಅಲ್ಲಿ ದೊಡ್ಡ ಮೂರ್ತಿ ಅದ, ಬಂಗಾರ ಅದ ಅಂತ ಹೇಳಿದ್ರಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾವು ಹೇಳ್ತೈತಿಪ್ಪ, ಅದು ಎಲ್ಲ ಹೇಳ್ತಾ ಪರಮಾತ್ಮ ಅವತಾರ ಅದು ಇವತ್ತೈತಲ್ಲ. ಇವಾಗ ಪರಮಾತ್ಮ ಯಾವ ಅವತಾರದ ಇರ್ತಾನೆ ಅನ್ನೋದು ಯಾರಿಗೆ ತಿಳಿಯಂಗಿಲ್ಲ. ಅವ ಯಾವ ಲೆಕ್ಕದಾಗ ಬರ್ಬೇಕು ಅದ ಲೆಕ್ಕದಾಗ. ನಾ ಕಟ್ಟ ಎಷ್ಟಿದ್ದೆ ದಾರಿ ಕೊಡುತ್ತೆ. ನಾ ಎಲ್ಲಿ ಸಿಕ್ಕಲ್ಲಿ ತಿಂದು ಉಂಡು ಎಲ್ಲೇ ಗುಡಿಯ ಮಕ್ಕೊಂಡೆ ನಡೆಯಂಗಿಲ್ಲ. ನನಗೆ ನನ್ನ ಕೆಲಸ ಏನು ಮಾಡ್ಬೇಕು ಅದನ್ನ ಮಾಡಬೇಕು. ನೀವು ಯಾವ ಮಠದ ಸ್ವಾಮಿಗಳು? ಮೈಸೂರು ಕಿತ್ತೂರಾಣಿ ಚೆನ್ನಮ್ಮನ ಮಗಪ್ಪ. ನಂದು ಇನ್ನೂ ಮೂರ್ತಿ ಆಗುದಂತ ಐತಲ್ಲ, ಇರ್ತಕ್ಕಂಥ ಗುಡಿ ಕಟ್ಸ್ಬೇಕಾದ್ರೆ 80 ಲಕ್ಷ ರೂಪಾಯಿ ತಿಂದು ಕಳ್ಸೋದ್ರ ಅಣ್ಣಿಗೆರಿ ಒಳಗೆ 552 ಕೂರ್ಗಿ ಯಾರಿಗಾರಿಗೆ ಕೊಟ್ಟು ಕಳ್ಸ್ತಾರ. ಅದನ್ನ ನಾವು ಹೇಳಿದ್ರು ನೀವು ಅವ್ರ ಸನೇಕ ಯಾರು ಹೋಗುದಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ವಂಶಸ್ಥರು ಬೇರೆ, ಇದು ನಿಮ್ದು ಯಾವ ಮೈಸೂರು ರಾಣಿ? ತಪ್ಪು ನೀವು ಅಂತೀರಿ. ಮ್ಯಾಲೆ ಐತಲ್ಲ, ಇವತ್ತಿಲ್ದ ನಾಳೆ ಐತಲ್ಲ, ಇಲ್ಲಿ ನಾ ಬಂದು ಹೋಗಿನಲ್ಲ, ಇದನ್ನ ನೋಡಿದ್ರೆ ತವಾ ಬರ್ತಾರ ಅವರು. ಉತ್ಖನನ ಏನ್ ನಡೀತಾ ಇಲ್ಲಿ, ಹೆಂಗ್ ಗೊತ್ತಾತ್ ನಿಮ್ಗೆ? ಯಾವ್ದು ನಾ ಎಲ್ಲ ಕಡೆ ಅಡ್ಡಾಡ್ತೀನಪ್ಪ ನಾನು. ಈರಣ್ಣ ಇದ್ರು ಐತಲ್ಲ, ಬೆಂಕಿ ಇದ್ರು ಐತಲ್ಪ, ಕಲ್ಲು ದೇವ್ರು ಯಾವ್ದು ಬಾಯಿ ಬಿಟ್ಟು ಹೇಳಂಗಿಲ್ಲ. ಇವತ್ತು ಏನಪ್ಪ ಪವಾಡ ಪುರುಷ ಏನಪ್ಪ ಅಂದ್ರೆ 48 ತಪಸ್ವಿ ಇಡೀ ಜಗತ್ತಿಗೆ ಒಳ್ಳೆ ದಾರಿ ಕೊಟ್ಟೀನಿ, ಮಳಿ ಬೆಳೆ ಸಂಪು ಕೊಟ್ಟೀನಿ. 2019 18-19 ಸಾವಿರ ರೂಪಾಯಿ ಒಳಗಡೆ ರೇಟ್ ಆತ. ಹೊಳ್ಳಿ ನಾವು ಮಾಡಿದಂಥ ಕೆಲಸಕ್ಕೆ ನನಗೆ ಬೇದ್ರು ಎಲ್ಲ ರೇಟು ಬಿದ್ದ ಬಿಡ್ತಾವೆ. ಈಗ ಅದೇನು ಮೂರ್ತಿ ಹೊರ ಎಷ್ಟು ಅಡಿ ಆಳದ ತೆಗೆದ್ರೇನು ಸಿಗುತ್ತೇನೆ? ಸಿಗುತ್ತಪ್ಪ, ಅದು ಸಿಗ್ತೈತಿ, ಕಣ್ಣಿಗೆ ಕಾಣತ್ತೆ ನಿಮ್ಗೆ. ನಾ ಮತ್ತೆ ಬರ್ತೀನಿ ನಾನು. ಆದ್ರೆ ಇಂಥ ದಿವಸ ಇವತ್ತು ಯಾವಾಗ ಬಂದಿ, ಸೋಮವಾರ ಬಂದಿರಲ್ಲ, ಅದು ಕರೆಕ್ಟಾಗಿ ಕಾಣುತ್ತದ. ಆದ್ರೆ ಉಳಿದ ದಿವ್ಸ ಬಂದ್ರೆ ನಡೆಯಂಗಿಲ್ಲ. ನಿಮ್ಗದು ಅಲ್ಲ ಐತದ ಕಾಣುತ್ತೆ, ಎಲ್ಲ ಐತದ ಅಲ್ಲಿ ಇರುವಂಥ ಜಗದ. ಯಾವ ದೇವ್ರ ಅಲ್ಲಪ್ಪ, ದೇವ್ರ ಮೂರ್ತಿ ಅದು? ಚಾಮುಂಡೇಶ್ವರಿ. ಹೌದಾ? ಮೈಸೂರು ಚಾಮುಂಡೇಶ್ವರಿ ಮೂರ್ತಿ ಅದು. ಇಲ್ಲಾಕ್ ಬಂದಾಕಿ ಚಾಮುಂಡಿ? ಹೌದು, ಅವ್ರು ಹಿಂದೆ ಮಾಡಿದ್ದು ಅವ್ರು ಮಾಡಿಸಿ ಐತಿ ಅಲ್ಲಿ ಗುಡಿ ಕಟ್ಟಿಸ್ಬೇಕಂತ ಮಾಡ್ಯಾರ. ಇಲ್ಲೇ ಗದಗ ಜಿಲ್ಲಾದಾಗ ಒಬ್ಬ ಕಳ್ಳ ಆಕಿನ ಕೊಲೆ ಮಾಡ್ಯಾನ ನಮ್ಮ ದೊಡ್ಡವನು. ಆಕಿನ ಗದ್ದಿಗೆ ಐತೆ ಅಲ್ಲಿ. ಅದನ್ನ ಯಾರು ಕೈ ಕೊಟ್ರೆ, ಬದ್ಲಿದ್ರ ಕೈ ಕೊಟ್ರೆ, ಹೆಸರು ಹೇಳುದಿಲ್ಲ. ಆದ್ರೆ ಅದನ್ನ ನಡಿವರೆಗೆ ನಾ ಏನು ಬಿಡಂಗಿಲ್ಲ. ಯಾಕಪ್ಪ ಅಂದ್ರೆ ಈ ಸಲ ಐತ್ರ ಆಟ ಆಡ್ಸಿರ್ತೀನಿ ಅವನು. ಹೆಂಗ್ ಬದುಕ್ತೀರಿ ಮತ್ತೆ? ಅವ ಪರಮಾತ್ಮ ಅವತಾರದು. ಅವ ಏನು ಆಟ ಆಡ್ತಾನೆ ಆಟ ಆಡಬೇಕು ನಾನು. ಅವ ಯಾವ ರೀತಿ ಹೇಳ್ತಾನೆ ಆ ರೀತಿ ಮಾಡ್ಬೇಕು. ನೀವು ಯಾವ ಅವತಾರ? ಏನಿಲ್ಲಪ್ಪ, 88,888 ಅವತಾರ ಇದು ನಿಮ್ದು. ಹೌದು, ಇಡೀ ರಾಷ್ಟ್ರನ ಕುಂತಲ್ಲಿ ಆಟ ಆಡ್ಸುವಂತ ಲೆಕ್ಕ ಐತಿ. ಮೋದಿ ಐತಲ್ಲ ಆರಿಸಿ ಬಂದ, ಹೆಂಗ್ ಬಂದ? ಪರಮಾತ್ಮ ಅವತಾರಲಿದ್ದ ಬಂದ. ನಾವು ಅವ ಅಣ್ಣ ನಾ ತಮ್ಮ ತಲೆಗಿಟ್ಕೋರಿ. ಆದ್ರೆ ನಾ ಹೇಳುದಿಲ್ಲ ಅದನ್ನ. ಅವ ಎಲ್ಲ ನೋಡ್ತಾನೆ, ನಂದ ಎಲ್ಲಿ ಏನು ಮಾಡ್ತಾನೆ ಎಲ್ಲಿ ಅಲ್ಲೇ ನೋಡ್ತಾನೆ ಕ್ಯಾಮ್ರಾದಾಗ. ತಲೆಗಿಟ್ಕೋರಿ. ಇದಿಷ್ಟು ವಿಚಿತ್ರ ಸ್ವಾಮಿಯ ವಿಚಿತ್ರ ಮಾತುಗಳು. ಈಗಾಗಲೇ ನಾನು ಸ್ವಯಂ ಘೋಷಿತ ಪವಾಡ ಪುರುಷ ಅಂತೇಳಿ ಹೇಳ್ಕೊಂಡು ಬಂದಿದ್ರೆ ಏನೇನು ವಿಚಿತ್ರವಾದಂಥ ಮಾತುಗಳನ್ನು ಮಾತಾಡಿದ ಇಲ್ಲಿ ಜನರು ಕೂಡ ಆತನ ಮಾತುಗಳು ಕೇಳಿ ಏನು ಸಾಕಷ್ಟು ನಕ್ಕು ನಲಿದು ಏನು ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇನ್ನು ಈ ಸ್ವಾಮೀಜಿಗೆ ಜನ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಎಲ್ಲಿಂದ ಬಂದ್ರಿ, ಏನು ಎತ್ತ ಅಂತ. ಅದಾದ ಮೇಲೆ ಏನು ಅಂತಂದರೆ ಸ್ವಾಮೀಜಿ ಗೊತ್ತಾಯಿತು ಇದು ಯಾವುದು ಕೂಡ ವರ್ಕೌಟ್ ಆಗಲ್ಲ ಅಂತ ಅಲ್ಲಿಂದ ಕಾಲು ಕಿತ್ತರು.
ಆಚಾರ್ಯ ದರ್ಶನ ಕೊಡ್ರಿ ಸ್ವಾಮಿಯರಿಗೆ ಸ್ವಾಮೀಜಿಗಳು